ಅಮ್ಮ ಮಾತ್ರೆ ತಗೊಳ್ಳಿ. ಅಮ್ಮ ಈಗಷ್ಟೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಿ. ಟೈಮ್ ಸರಿಯಾಗಿ ಮಾತ್ರೆ ತಗೊಳ್ಳಿಲ್ಲ ಅಂದರೆ ನಿಮ್ಮ ಆರೋಗ್ಯ ಸುಧಾರಿಸೋದಾದರೂ ಹೇಗೆ? ಆರೋಗ್ಯ ಸುಧಾರಿಸ್ಕೊಂಡು ಸಾಧನೆ ಮಾಡೋದಾದ್ರೆ ಏನಿದೆ ಮಾಲ್ತಿ? ನಾನು ಬಿದ್ದೋಗೋ ಮರ, ಎದ್ದು ನಿಂತು ಮಾಡೋದಾದ್ರೂ ಏನಿದೆ? ಅಮ್ಮ ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ. ಜಾನ್ವಿ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗಂತೂ ತುಂಬ ಭಯ ಆಗ್ತಿದೆ ಮಾಲ್ತಿ. ಈ ಫೋನ್ನಲ್ಲಿ ಹೇಳಿದ್ದೆಲ್ಲ ನೀನು ಕೇಳಿಸ್ಕೊಂಡಿದ್ದೀಯಲ್ಲ ಮಾಲ್ತಿ? ಅವನು ಒಂದು ನಿಮಿಷ ತಡವಾಗಿದ್ರು ಬ್ಯಾಂಕ್ ಹೋಗೋದು. 1 ವರ್ಷದ ಹಿಂದಿಂದು ನೆನಪಿಲ್ಲ ಅನ್ನೋ ಸತ್ಯ ಜಾನ್ವಿ ಗೊತ್ತಾಗ್ಬಿಟ್ಟಿರೋದು. ಅದರ ಪರಿಣಾಮ ಏನಾಗ್ತಿತ್ತು ಅಂತ ಗೊತ್ತಲ್ವಾ ಮಾಲ್ತಿ? ಅವಳಿಗೆ ದೊಡ್ಡ ಶಾಕ್ ಆಗಿರೋದು ಅಮ್ಮ. ಅಷ್ಟೇ ಅಲ್ಲ, ಹಳೆದಿನ್ನೆಲ್ಲ ನೆನಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇರೋ ನೆನಪುಗಳನ್ನು ಶಾಶ್ವತವಾಗಿ ಕಳ್ಕೊಂಡ್ಬಿಟ್ಟಿರೋ. ಆದ್ರೆ ಈಗ ಹಾಗೇನೂ ಆಗಿಲ್ವಲ್ಲ ಅಮ್ಮ? ಸರಿಯಾದ ಟೈಮ್ಗೆ ಶ್ರೀ ಅಲ್ಲಿಗೆ ಹೋಗಿ ಎಲ್ಲ ಸರಿ ಮಾಡಿ ಬಂದಲ್ಲ. ಇವತ್ತೇನೋ ಹೋಗಿ ಅವನೆಲ್ಲ ಸರಿ ಮಾಡ್ಬಿಟ್ಟು ಬಂದ. ಆದ್ರೆ ಪ್ರತಿದಿನ ಅವನ ಆಫೀಸ್ ಕೆಲಸ ಬಿಟ್ಟು ಬ್ಯಾಂಕ್ಗೆ ಹೋಗಿ ಜಾನ್ವಿನ ಕಾಯಕ್ಕಾಗುತ್ತಾ? ನಾಳೆಯಿಂದ ಜಾನ್ವಿ ಒಬ್ಳೇ ಬ್ಯಾಂಕ್ಗೆ ಹೋಗ್ತಾಳೆ. ಅಲ್ಲಿ ಇನ್ನೇನೇನಾಗುತ್ತೋ. ಅಮ್ಮ ಆತಂಕ ಪಡಬೇಡಿ. ಅಲ್ಲಿ ಜಾಹ್ನವಿ ಫ್ರೆಂಡು ಗೀತಾನೂ ಇದ್ದಾಳೆ. ಅವಳಿಗೆ ಜಾಹ್ನವಿ ಪರಿಸ್ಥಿತಿ ಗೊತ್ತಾಗಿದೆಯಂತೆ. ಜೊತೆಗೆ ಆ ಬ್ಯಾಂಕ್ ಮ್ಯಾನೇಜರ್ ಕೂಡ ಜಾಹ್ನವಿ ವಿಷಯದಲ್ಲಿ ಕೋಆಪರೇಟ್ ಮಾಡ್ತೀವಿ ಅಂತ ಶ್ರೀ ಹತ್ರ ಹೇಳಿದಾರಂತೆ. ಬ್ಯಾಂಕಲ್ಲಿ ಏನೋ ಶ್ರೀ ವ್ಯವಸ್ಥೆ ಮಾಡಿದ್ದಾನೆ. ಆದರೆ ಹೊರಗೆ ಅವಳಿಗೆ ಎಷ್ಟೋ ಜನ ಫ್ರೆಂಡ್ಸ್ ಸಿಗ್ತಾರೆ, ಮಾತಾಡಿಸ್ತಾರೆ, ಮದುವೆ ಬಗ್ಗೆ ಕೇಳ್ತಾರೆ. ಅವಾಗ ಅಮ್ಮ ಹೊರಗೆ ಅವ್ರ ತಮ್ಮ ರವಿ ಇಲ್ವಾ? ಅವನು ನೋಡ್ಕೋತಾನೆ. ಈಗಾಗಲೇ ಜಾಹ್ನವಿ ವಿಷಯದ ಬಗ್ಗೆ ಜಾಹ್ನವಿ ಫ್ರೆಂಡ್ಸ್ ಹತ್ರ ಮಾತಾಡಿದಾನಂತೆ. ಹಾಗಾಗಿ ಅವ್ರು ಯಾರೂ ಅವಳನ್ನು ಆ ವಿಷಯದ ಬಗ್ಗೆ ಮಾತಾಡ್ಸಲ್ಲ. ಇನ್ನು ಮನೆಯಲ್ಲಿ ರವಿನೇ ಇರ್ತಾನಲ್ಲ ಅಮ್ಮ, ಅವನು ನೋಡ್ಕೋತಾನೆ ಬಿಡಿ. ರವಿ ಎಷ್ಟೇ ಆದರೂ ಗಂಡು ಹುಡುಗ, ಅವನಿಗೆ ಎಷ್ಟು ಅಂತ ಅವಳನ್ನ ನೋಡ್ಕೊಳ್ಳೋಕ್ಕಾಗುತ್ತೆ? ಜಾನ್ವಿಗೆ ಆಪರೇಷನ್ ಆಗಿದೆ. ಇಂಥ ಟೈಮಲ್ಲಿ ಅವಳಿಗೆ ಚೆನ್ನಾಗಿ ಆರೈಕೆ ಆಗಬೇಕು. ಸುನಂದನ್ಗಂತೂ ಅವಳ ಬಗ್ಗೆ ಕರುಣೆನೇ ಇಲ್ಲ. ನಿನ್ನೆ ಮೊನ್ನೆ ಊರಿಂದ ಬಂದಿರೋ ಅವ್ರ ಮಾವನ ಹೆಂಡತಿ ಹೇಗೋ ಏನೋ. ಜಾನ್ವಿನವರು ಹೇಗೆ ಆರೈಕೆ ಮಾಡ್ತಾರೆ ಅನ್ನೋದೇ ನನಗೆ ಭಯ ಆಗ್ಬಿಟ್ಟಿದೆ ಮಾಲ್ತಿ. ನನಗೂ ಆತಂಕ ಇದ್ದೇ ಇದೆ ಅಮ್ಮ. ಜಾಹ್ನವಿ ಇಲ್ಲೇ ಇದ್ದಿದ್ರೆ ನಾವೆಲ್ಲರೂ ಅವಳನ್ನು ಚೆನ್ನಾಗಿ ನೋಡ್ಕೋಬೋದಿತ್ತು. ಆದರೆ ಏನು ಮಾಡೋದು ಹೇಳಿ? ಯಾಕೋ ಆ ದೇವರು ಒಂದಾದ್ಮೇಲೆ ಒಂದು ಏಟಿನ ಮೇಲೆ ಏಟು ಕೊಡ್ತಾನೆ ಇದ್ದಾನೆ. ನನಗೆ ಯಾವಾಗ ನಮ್ಮ ಮೇಲೆ ಕರುಣೆ ಬರುತ್ತೋ ಏನೋ. ಬ್ಯಾಂಕ್ ಹತ್ರ ಹೋಗಿದ್ರಾ? ಹಾಂ ಹೋಗಿದ್ದೆ, ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಇದೊಂದು ಫೈಲ್ಗೆ ಅರ್ಜೆಂಟ್ ಸೈನ್ ಆಗಬೇಕಿತ್ತು. ರವಿ. ಹಲೋ ರವಿ, ನಾನು ಕಣೋ ಜಾನ್ವಿ. ಬೆಳಗ್ಗೆ ಬರುವಾಗ ಫೋನ್ ಎಲ್ಲಿಟ್ಟಿದ್ನೋ ಸಿಗ್ಲಿಲ್ಲ, ಅದಕ್ಕೆ ಗೀತನ್ ನಂಬರಿಂದ ಮಾಡ್ತಿದ್ದೀನಿ. ಅದು ಬೆಳಗ್ಗೆ ತಿಂಡಿ ತಿನ್ನಕ್ಕಾಗ್ಲಿಲ್ಲ. ದೇವಸ್ಥಾನದಿಂದ ಆಫೀಸಿಗೆ ಬಂದಿದ್ದು ಲೇಟ್ ಆಯ್ತು. ತುಂಬಾ ಹಸಿವಾಗ್ತಿದೆ ಕಣೋ. ಹೋಟೆಲಿಂದ ಏನಾದ್ರು ತರಿಸ್ಕೊಂಡು ತಿನ್ನೋಣ ಅಂದ್ರೆ ಸುಮ್ಮನೆ ದುಡ್ಡು ವೇಸ್ಟು. ಹೊಟ್ಟೆ ತುಂಬಾನು ತಿನ್ನಕ್ಕಾಗಲ್ಲ. ಹೇಗೂ ಮನೇಲಿ ಫ್ರೀಯಾಗೇ ಇರ್ತೀಯ. ಶಾಂತತೆ ಏನಾದರೂ ಅಡುಗೆ ಮಾಡಿರ್ತಾರೆ, ಅದನ್ನ ಒಂದು ಬಾಕ್ಸಿಗೆ ಹಾಕೊಂಡು ಬ್ಯಾಂಕಿಗೆ ತಂದ್ಕೊಡ್ತೀಯಾ ಪ್ಲೀಸ್? ಹಲೋ ರವಿ, ಕೇಳಿಸ್ತಿದ್ಯಾ? ಊಟ ತಂದ್ಕೊಡ್ತೀಯಾ? ಹಾಂ. ಭವಾದ್ ಯಾರ ಫೋನು? ಜಾಹ್ನವಿ.